ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನ್ ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರು? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ ಬಿಡದಿ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳು ಇಲ್ಲಿ ಕೂತಿದ್ರಿ, ನನ್ನ ತಾಯಂದ್ರು ಬೆವರು ಸುರಿಸಿ ಆ ಒಂದು ಭೂಮಿಯಲ್ಲಿ ಬದುಕಿದಿರಲ್ಲ. ನಿಮ್ಮ ಪಿತ್ರಾಜ್ ಜಾಸ್ತಿ, ನಿಮ್ಮ ತಂದೆ ತಾತಂದ್ರದು. ಇದಕ್ಕೆ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ ನಾಮ ಅದು ಹಾಕೋದು, 3 ಕೋಟಿ ಸಿಗೋದಿಲ್ಲ. ಇಲ್ಲಿ ಕೊಡ್ಲಿಲ್ವಾ? ನೈಸ್ ಕಂಪನಿ ಹೆಸರಿನಲ್ಲಿ 20 ವರ್ಷ ಆದರೂ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ. ನ್ಯಾಯಾಧೀಶರು ಹೇಳ್ತಾವ್ರೆ, ಏನ್ ಮಾಡ್ತೀರಪ್ಪ ಅಂತ. 4,000 ಜನಕ್ಕೆ ಸೈಟ್ ಕೊಡ್ತೀವಿ ಅಂದ್ರು. ಈಗ ಅದೆಂಥದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಕೊಡ್ತೀನಿ ಅಂದಿದ್ರು, ನಾನು 50 ಮಾಡಿಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ 25 ಲಕ್ಷ ಹೇಳಿದ್ದ, ನಾನು 3 ಕೋಟಿ ಮಾಡಿದ್ದೀನಿ. ಅವತ್ತು ನಾನು ಯಾವುದೇ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರಿ ನಿರ್ಧಾರ ಮಾಡಿಲ್ಲ. ಇವತ್ತು ನಿಮ್ಮ ಭೂಮಿಯನ್ನ ಇವತ್ತು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಇದೇ ಶಿವಕುಮಾರ್ ನೇತೃತ್ವದಲ್ಲಿ. ಕುಮಾರಸ್ವಾಮಿ ಅವತ್ತು ನಿಮ್ಮ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿಲ್ಲ. ಅದು ಒಂದು ಪ್ರಪೋಸಲ್ ಇಟ್ಟಿದ್ರು, ಯಾವ ಟೌನ್ಶಿಪ್ಗಳು ಬೇಕು ಅಂತ ಹೇಳಿ. 5 ಟೌನ್ಶಿಪ್ ಕೊಟ್ಟರಲ್ಲ ನೈಸ್ ಕಂಪನಿ ಮಹಾನುಭಾವನಿಗೆ. ಎಲ್ಲಿ ಮಾಡಿದ್ದಾನೆ ಟೌನ್ಶಿಪ್ನ? ಆ ಹಿನ್ನೆಲೆಯಲ್ಲಿ ಕೆಲವು ಪ್ರಪೋಸಲ್ಗಳು ಪ್ರಾರಂಭ ಆಯಿತು. ಅದಕ್ಕೆ ಕಾರಣ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೊಂದು SEZ ತರಬೇಕು ಅಂತ ಹೊರಟರು. 60 ದಿನದಲ್ಲಿ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ SEZ ಮಾಡ್ತಕ್ಕಂಥದ್ದು. ಇದೆಲ್ಲ ಬಹಳ ಇಶ್ಯೂ ಇದೆ ಮಾತಾಡೋದಕ್ಕೆ. ಇದರ ಇವತ್ತು ಏನು ನೀವು ಬಂದಿದ್ದೀರಿ ಇಲ್ಲಿ, ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಬೇರೆ ಪಕ್ಷದ ರಾಜಕಾರಣಿಗಳ ತರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದ್ರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂ ಹೇಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದೆಂಥದ್ದು ಅವರ PSಗಳು PAಗಳು ಇರ್ತಾರಲ್ಲ, ಒಂದು 500 ರೂಪಾಯಿ ಕೊಟ್ಬಿಟ್ರೆ ಏನು ಬೇಕಾದರೂ ಕೊಡ್ತಾರೆ ಅಂತ ಹೇಳೋದೇನಪ್ಪ ನೀನೆ? ನಿನ್ನ ಹಿಂದೆ ಮುಂದೆ ಇರೋರೇ ನಮ್ಗೆ ಹೇಳೋರು ಅವರೇ, ನೀವೇನೇನು ಮಾಡ್ತೀರಿ ಪ್ರತಿದಿನ ಅಂತ ಹೇಳಿ. ಆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ದುಡ್ಡುಗಲ್ಲ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಇದ್ದಾರೆ. ಹೇಳಿದ್ದೀರಿ ಭ್ರಷ್ಟಾಚಾರ ನಿಲ್ಲಿಸ್ತಾರಂತೆ, ಇದೇನೋ ಸದ್ಬಡಿತಾರಂತೆ ಭ್ರಷ್ಟಾಚಾರ ಯಾರಾದರೂ ಮಾಡಿದ್ರೆ. ಭ್ರಷ್ಟಾಚಾರ ಮಾಡಿದ್ರೆ ಇದು ಹೆಂಗಿದೆ ಅಂದರೆ, ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂಥ ಒಂದು ಸಂದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹಳ ವಿಷಯ ಇದೆ, ಕಂತೆ ಇದೆ. ಹಸುವಿಗೆ ಹೇಳಲ್ಲ, ಅದು ಎಂಥದೋ ಇದೇನಿದು, ಇದೇನೋ ಹೊಟ್ಟೆ ಊರಿಗೆ, ಅದು ಎಂಥದೋ ಹೊಟ್ಟೆ ಊರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಮಾಡ್ತಾನೆ, ಅಸೂಯೆ ಪಡ್ತಾನೆ. ಯಾಕಪ್ಪ ಅಸೂಯೆ ಪಡಲಿ? ಒಬ್ಬ ರೈತನ ಮಗ ಕೆಂಪುಕೋಟೆಗೆ ಹೋಗಿ ಬಾವುಟ ಹಾರಿಸ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರೇನಿದ್ದಾರೆ, ಇದ್ಯಾವುದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ನಾನು ಅಸೂಯೆ ಪಡಲ್ಲ. ಯಾರ್ಯಾರನ್ನು ನೋಡಿಲ್ಲ ನಾವು.
ಯಾರ್ಯಾರು ನೋಡಿಲ್ಲ? ಹೌದು, ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಬಗ್ಗೆ ನಾನು ಟೀಕೆ ಮಾಡಿದ್ದೇನೆ. ಹಿಂದೆ ಟೀಕೆ ಮಾಡ್ರೆ ನಿಜ. ನಾನು ಪಾಪ ಇವತ್ತೇನೋ ಪ್ರಶ್ನೆ ಮಾಡೋರೆ. ಅದೆಲ್ಲದಕ್ಕೂ ನಾಡಿದ್ದು ಬಂದು ಸುದೀರ್ಘವಾಗಿ ಬಹುಶಃ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ವಲ್ಪ ತೊಂದರೆ ಕೊಡ್ತೀನಿ. ಬಹುಶಃ 3-4 ಗಂಟೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಅವ್ರೇನು ಕಾಂಗ್ರೆಸ್ ನಾಯಕರು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ನಾನು ಅದೇ ರೀತಿ ಟ್ವೀಟ್ನಲ್ಲಿ ಹೇಳಲ್ಲ. ಪ್ರತಿಯೊಂದು ವಿಷಯವನ್ನ ದಾಖಲೆಗಳನ್ನು ಇಟ್ಟು ನೈಸ್ನಲ್ಲಿ ಏನು ಮಾಡಿದ್ದೀರಿ ಅಕ್ರಮ, ನೀವೇನು ತೀರ್ಮಾನ ತಗೊಂಡ್ರಿ, ದೇವೇಗೌಡರೇನು ತೀರ್ಮಾನ ಮಾಡಿದ್ರು, ಇವತ್ತು ಅಷ್ಟು ಜನಗಳು ಏನಾಗಿದ್ದಾರೆ. ಜಯಚಂದ್ರದವರು ವರದಿ ಸದನ ಸಮಿತಿ, ಆ ಸದನ ಸಮಿತಿ ವರದಿ ನೋಡಪ್ಪ ಜಯಚಂದ್ರ ಕೊಟ್ಟಿರೋದನ್ನ. ಜಯಚಂದ್ರ ಅವ್ರು ಯಾಕೆ ಮೌನವಾದ್ರೂ ಗೊತ್ತಿಲ್ಲ. ಅವ್ರನ್ನ ಏನು ಮೌನಿಗೆ ಶರಣಾಗ್ಲಿಕ್ಕೆ ಏನು ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಜಯಚಂದ್ರ ಅವರೇ, ಶಿರಾ ಜನತೆ ನನಗೆ ದೇವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಏನು ಹೇಳಿದ್ದೀರಿ, ಆ ದೇವರನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನೆನೆಸ್ಕೊಂಡು ಈ ನೈಸ್ ಪ್ರಾಜೆಕ್ಟ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ, ಆ BMI-CPI ಇಂದ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯರ ಹಲವಾರು ತಪ್ಪುಗಳೇನಿದೆ ಶಿಕ್ಷೆ ಆಗಬೇಕು ಅಂತ ಬರೆದಿರೋರು ನೀವೇ. ಜನತಾದಳ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟಲ್ಲಿ ಎಲ್ಲ ಇದೆ. ಇಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟು. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ? ನಾನು ಹೇಳಿದ್ದೀನ? ಯಾತಕ್ಕೆ ಮೌನವಾಗಿದ್ದೀರಿ ಸರ್ಕಾರ?